ಹಾವೇರಿ ಜಿಲ್ಲೆ ಶಿಗ್ಗಾಂವ ತಾಲೂಕು ಬಂಕಾಪುರದಲ್ಲಿ ಜಗಜ್ಯೋತಿ ಬಸವೇಶ್ವರ ಜಯಂತ್ಯೋತ್ಸವದ ಅಂಗವಾಗಿ ಬಂಕಾಪುರ ಪಟ್ಟಣ ಹಳ್ಳಿಕೇರಿ ಬಸವಣ್ಣ ದೇವರ ಜಾತ್ರೆಯಲ್ಲಿ ರಥೋತ್ಸವ ಮತ್ತು ಬಸವಣ್ಣನವರ ಭಾವಚಿತ್ರ ಮೆರವಣಿಗೆಯು ಸಕಲ ವಾದ್ಯಗಳು ಮತ್ತು ಡೊಳ್ಳಿನ ಮೇಳ ಜೋಡೆತ್ತುಗಳ ಮೆರವಣಿಗೆಯೊಂದಿಗೆ ಅತ್ಯಂತ ವೈಭವದಿಂದ ನಡೆಯಿತು. ಅರಳಿ ಮಠದ ಶ್ರೀಗಳಾದ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿರವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಡೊಳ್ಳು ಕುಣಿತ, ಭಜನೆ ಸೇರಿದಂತೆ ಫಕೀರ ನಂದಹಳ್ಳಿ ಭಕ್ತರಿಂದ ನಂದಿಕೋಲು ಸೇವನೆ ವೈಭವದಿಂದ ಸಾಗಿತು. ರಥೋತ್ಸವದಲ್ಲಿ ಸೈಯದ್ ಅಜ್ಜಂಪೀರ ಎಸ್ ಖಾದ್ರಿ ಅಧ್ಯಕ್ಷರು ಎಸ್ಕಾಂ ಹುಬ್ಬಳ್ಳಿರವರು ಹಾಗೂ ಹಳ್ಳಿಕೇರಿ ಬಸವಣ್ಣ ದೇವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ರಾಮಣ್ಣ ಹೊಲಗೇರಿ, ಕುರುಗೋಡಿ, ಸಿದ್ದಪ್ಪ, ಹರ್ವಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಸಕಲ ಸದ್ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಹಾವೇರಿ ಜಿಲ್ಲಾ ವರದಿಗಾರರು ಸುಭಾಷ್ ಬಿಎಂ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ದೇವಸ್ಥಾನದ ರಥೋತ್ಸವ ಆರಂಭವಾಗಿದೆ. ಇದರ ಬಗ್ಗೆ ಭಕ್ತಾದಿಗಳು ಏನು ಮಾತಾಡ್ತಾರೆ ನೋಡಿ. ಇವತ್ತಿನ ದಿವಸ 24/2026ನೇ ತಾರೀಕಿನಂದು ನಡೆದಂತಹ ಶ್ರೀ ಹಳ್ಳಿಕೇರಿ ಬಸವೇಶ್ವರ ಜಯಂತ್ಯೋತ್ಸವ ಮಹೋತ್ಸವ ಅಂಗವಾಗಿ ನಮ್ಮ ಬಂಕಾಪುರದ ಬಾಯಸ್ಮಲ್ ಕಟ್ಟಿಮನಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಆಶೀರ್ವಾದದೊಂದಿಗೆ ಮತ್ತು ಈ ಒಂದು ಹಳ್ಳಿಕೇರಿ ಬಸವೇಶ್ವರ ರಥೋತ್ಸವ ಚಾಲನೆ ನೀಡುತ್ತಿದ್ದಂತಹ ಬಂಕಾಪುರದ ಗುರುಗಳಾದಂತಹ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯಗಳು ಮತ್ತು ಬಂಕಾಪುರದ ಸಮಸ್ತ ಜನತೆ ಎಲ್ಲರ ಒಂದು ಆಶೀರ್ವಾದದೊಂದಿಗೆ ಈ ಹಳ್ಳಿಕೇರಿ ಬಸವೇಶ್ವರ ಜಯಂತ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಎಲ್ಲ ಭಕ್ತಾದಿಗಳು ಪಾಲ್ಗೊಂಡು ಬಹಳ ವಿಶೇಷವಾಗಿ ಈ ಒಂದು ಹಬ್ಬವನ್ನು ಆಚರಿಸ್ತಾರೆ. ರುದ್ರೇಶ್ ಪವಾಡಿ, ಸಾಕಿನ ಬಂಕಾಪುರ. ಶ್ರೀ ಹಳ್ಳಿಕೇರಿ ಬಸವೇಶ್ವರ ರಥೋತ್ಸವದ ಅಂಗವಾಗಿ ಬಂಕಾಪುರದ ಶ್ರೀ ಹಳ್ಳಿಕೇರಿ ಬಸವೇಶ್ವರ ದೇವಸ್ಥಾನವು NH4 ಹೈವೇ ರೋಡ್ ಹತ್ತಿರ ಬಂಕಾಪುರ ಪುರ ಪ್ರವೇಶದಲ್ಲಿ ಇರತಕ್ಕಂಥ ಹಳ್ಳಿಕೇರಿ ಬಸವೇಶ್ವರ ರಥೋತ್ಸವ ಇವತ್ತಿನ ದಿವಸ ಹಳ್ಳಿಕೇರಿ ಬಸವೇಶ್ವರ ಸೇವಾ ಸಮಿತಿಯವರು ಯಶಸ್ವಿಯಾಗಿ ಅನ್ನ ಪ್ರಸಾದ ಕೂಡ ಇಟ್ಕೊಂಡಿದ್ದಾರೆ. ಎಲ್ಲ ಬಂಕಾಪುರದ ಎಲ್ಲ ಸಮಾಜದ ಗುರು ಹಿರಿಯರ ಅತಿ ವಿಜೃಂಭಣೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಹಳ್ಳಿಕೇರಿ ಬಸವೇಶ್ವರ ರಥೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ರಥೋತ್ಸವದ ಚಾಲನೆಯನ್ನು ಶ್ರೀ ಷಟಸ್ಥಲ ಬ್ರಹ್ಮ ರೇವಣಸಿದ್ದೇಶ್ವರ ಶಿವಾಚಾರ್ಯರ ಕೃಪಾ ಆಶೀರ್ವಾದದಿಂದ ಈ ರಥೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಭಕ್ತರ ಪರವಾಗಿ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಈ ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಧನ್ಯವಾದಗಳು. ಈ ಹಳ್ಳಿಕೇರಿ ಬಸವೇಶ್ವರ ರಥೋತ್ಸವ ಪ್ರಾರಂಭವಾಗಿ ಶ್ರೀ ಬಾವಿಸ್ಮಾಲ್ ಕಟ್ಟಿಮನಿ ಅರಳೇಲಿ ಹಿರೇಮಠದಲ್ಲಿ ಇರ್ತಕ್ಕಂಥ ಪಾದಗಟ್ಟೆಯಲ್ಲಿ ಬಂದು ವಾಪಸ್ ಹಳ್ಳಿಕೇರಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೆಲೆಗೊಳ್ತಾ ಇದೆ. ಎಲ್ಲ ಭಕ್ತರು ಕೂಡ ಅತಿ ವಿಜೃಂಭಣೆಯಿಂದ ಆಗಮಿಸಿ ರಥೋತ್ಸವವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಹಾಗೂ ಗರುಡ ನ್ಯೂಸ್ ಮಾಧ್ಯಮದವರಿಗೂ TV 24/7 ಮಾಧ್ಯಮದವರಿಗೂ TV ನ್ಯೂಸ್ ಮಾಧ್ಯಮದವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಅಭಿನಂದನೆಗಳಿಸಿದ್ದಾರೆ. ಧನ್ಯವಾದಗಳು. ನಮಸ್ಕಾರ.